ಅಂತೇಳಿ. ಯಾಕಂದರೆ ಇದರಲ್ಲಿ ಸಾಕಷ್ಟು ಲಾಭವೂ ಸರ್ಕಾರ ತೊಗೊಳ್ತಾ ಇದೆ, ಟ್ಯಾಕ್ಸ್ ಹಾಕ್ಕೊಂಡು ಮಾಡಿ ಆ ಟ್ಯಾಕ್ಸ್ ತಮಗೆ ಉಳಿತಾಯ ಮಾಡ್ಕೊಳ್ತಾ ಇದೆ. ಆದರೆ ಇದು ನಮಗೆ ಲಾಭ ಮಾಡೋದು ಜನಸಾಮಾನ್ಯರ ಪ್ರಶ್ನೆ ಆಗೋದು. ಏನೂ ಇರಲಿ, E20 ಎಥನಾಲ್ 20 ಇವು ನಮ್ಮ ಜಾಮ್ ಮಾಡ್ತಾ ಇದ್ದಾವೆ ಈ ಮಷಿನ್ಗಳನ್ನು, ಇಂಜಿನ್ಗಳನ್ನು, ಗಾಡಿಗಳದ್ದು. ಇದು ಬೇಡ ಅನ್ನೋದು ಒಂದು ದೊಡ್ಡ ಏನಪ್ಪ ಬೇಡಿಕೆ ಹೇಳ್ತಾ ಇದೆ. ಪೂನಾವರಣ ಅಂತ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇದರಲ್ಲಿ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಭಾಳ ಜನ ಇದ್ರ ಬಗ್ಗೆ ತಂತ್ರಜ್ಞಾನ ಪಡೆದಂಥ ಜನನೂ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ E20 ಇದು ಹೆಚ್ಚು ವೈಜ್ಞಾನಿಕವಾಗಿ ಇಲ್ಲ, ಇದು ಪೆಟ್ರೋಲದ ಮಟ್ಟಕ್ಕೆ ನಮಗೆ ಮೈಲೇಜ್ ಕೊಡೋದಿಲ್ಲ, ಮತ್ತು ಜೊತೆಗೆ ಇಂಜಿನ್ಗಳನ್ನು ಸೀಸ್ ಮಾಡ್ತದೆ, ಇದು ಬಂದ್ ಮಾಡ್ತದೆ, ಇದು ಅದಕ್ಕೆ ಇದರ ಉಪಯೋಗ ಇದು ನಿಲ್ಲಿಸಬೇಕು, ಇದು ಬಂದ್ ಮಾಡಬೇಕು ಅನ್ನೋಂಥ ಬೇಡಿಕೆ ಹೆಚ್ಚು ಮಾಡ್ತಾ ಇದ್ದಾರೆ. ಅದರಿಂದ ಲಾಭ ಪಡೀತಿರುವಂಥದ್ದು ಈ ಸರ್ಕಾರ. ನೋಡಿರಿ, ಎಥನಾಲ್ 20% ಹಾಕೋದ್ರಿಂದ 100 ರೇಟ್ ಐತಿ, ಕೊಳ್ಳುವಾಗ 110, 108 ಇರ್ತದೆ. ಬಟ್ ಇಲ್ಲಿ ಏನದಪ್ಪ, 93 ರೂಪಾಯಿಗೆ 1 ಲೀಟ್ರ್ ಅಥವಾ 90 ರೂಪಾಯಿಗೆ ಲೀಟ್ರ್ ಆಗ್ತದೆ. ಅಂದ್ರೆ 1 ಲೀಟ್ರಿಂದ ಕಡಿಮೆ ಅಂದರೂ ಸಹಿತ 20 ರೂಪಾಯಿನ ಲಾಭ ಆಗ್ತದೆ ಇದರಲ್ಲಿ. ಇಷ್ಟು ಲಾಭ ಮಾಡ್ಕೊಂಡ್ರು ಸಹಿತ ರೈತರಿಗೆ ಎಷ್ಟು ಕೊಡ್ತಾರಪ್ಪ ಇವರು ಅಂದ್ರೆ ಅದೂ ಇಲ್ಲ, ಮತ್ತು ಕೊಳ್ಳುವವರಿಗೆ ಲಾಭ ಐತೆನೋ ಅವ್ರಿಗೂ ಇಲ್ಲ. ಈ ನಡಕಿನ ಏಜೆಂಟ್ ಲಾಭ ಹೊಡ್ಕೊಳ್ತಾ ಇದ್ದಾರೆ. ಪ್ರತಿ ಲೀಟರ್ಗೆ 10, 7, 17 ಅಂದರೆ 18, 20 ರೂಪಾಯಿ ಪ್ರತಿ ಲೀಟ್ರಿಗೆ ಹೊಡ್ಕೊಳ್ತಾ ಇದ್ದಾರೆ. ಇದನ್ನು ಯಾರು ಸರಿ ತೂಗಿಸ್ಬೇಕು? ಇದು ಲಾಸ್ ನಮ್ಮ ರೈತರಿಗೂ ಹೌದು, ಕಬ್ಬು ಬೆಳೀತಿರುವಂಥದ್ದು, ಅದೇ ಕಾಲಕ್ಕೆ ಕೊಳ್ಳುವವ್ರಿಗೂ ಹೌದು. ಹೀಗಾಗಿ ಈ ನಡಕಿನ ಏಜೆನ್ಸಿ ಏನದ ಇದು ಹಾಳು ಮಾಡ್ತಾ ಇದೆ ಅನ್ನೋದು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅದರಲ್ಲೂ ಮೋದಿಯವ್ರ ಸರ್ಕಾರ ನೋಡಿ ಗಲಾಟೆ ಆಗ್ತಾ ಇದ್ದಾವೆ.